ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಇನ್ನು ನಿಮಗೆ ಈ ಶೇರ್ ಸಿನಿಮಾದಲ್ಲಿ ಯಾವ್ದಾದ್ರು ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಅಪ್ಪ ಇದು ಲೊಕೇಶನ್ ಅಂತ ಅನ್ಸಿದ್ ಯಾವ್ದು ಸರ್? ಬ್ಯಾಂಕಾಕ್ ಅಂತ. ಅದೊಂದೇ ಚೆನ್ನಾಗಿ ಟು ಬಿ ಟ್ರೂ, ಎಸ್. ಏನಕ್ಕೆ ಅಂತಂದ್ರೆ ಅಲ್ಲಿ ಒಂದು ಐಲ್ಯಾಂಡ್ಗೆ ನಾವು ಹೋಗಿದ್ವಿ. ಒಂದು ಇಟ್ ವಾಸ್ ಕೈಂಡ್ ಆಫ್ ಅ ಪ್ರೈವೇಟ್ ಐಲ್ಯಾಂಡ್ ತರ ಎಲ್ಲ ಇತ್ತು. ಸೊ ಇಟ್ ವಾಸ್ ಜಸ್ಟ್ ಅಸ್. ಸೊ ಆಬ್ವಿಯಸ್ಲಿ ಎಲ್ಲ ನಾನು ತುಂಬಾ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಆ ತರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಸಾಂಗ್ ಥ್ರೂನೇ ಆಗಿದ್ದು. ಸೊ ಟು ಬಿ ವೆರಿ ಫ್ರಾಂಕ್, ಎಸ್. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಆ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ವಿಜಯ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಹಿ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ಹಿಸ್ ವರ್ಕ್. ಅಂಡ್ ಅವ್ರ ಸ್ಪೆಷಾಲಿಟಿ ಏನಂದ್ರೆ ಅವರು ಬೆಳಗ್ಗೆ ಟೈಮ್ ಕೆಲಸ ಮಾಡಲ್ಲ, ರಾತ್ರಿ ಮಾತ್ರ ಕೆಲಸ ಮಾಡೋದು ಅವರು. ಸೊ ಇಡೀ ದಿನ ಮಲಗಿರ್ತಾರೆ, ರಾತ್ರಿ ಒಂದು 6 ಗಂಟೆಗೆ ಎದ್ರೆ ಬೆಳಗ್ಗೆ ತನಕ ಮಾಡ್ತಿರ್ತಾರೆ. ನೀವು ಅವ್ರ ಏನಂತಾರೆ ಅವ್ರ ಸ್ಟುಡಿಯೋಗೆ ಹೋದ್ರೆ ಒಂಥರ ಮೆಡಿಟೇಷನ್ ಫೀಲ್ ಆಗುತ್ತೆ, ಆಸ್ ಇಫ್ ಯು ಆರ್ ಮೆಡಿಟೇಟಿಂಗ್. ಅಷ್ಟು ಆ ಥರ ಕೆಲಸ ಮಾಡ್ತಾರೆ. ಇಟ್ ಹಸ್ ಕಮ್ ಔಟ್ ವೆಲ್. ಲೈಕ್ ಕೆಲವೊಂದು ಈ ಓವರ್ ಆಲ್ ಮೂವಿಲಿ BGM ಎಲ್ಲ ಹಾಕ್ತಾರಲ್ಲ ಅವರು, ಸೊ ಎಕ್ಸಾಕ್ಟ್ಲಿ ಆನ್ ರಿಯಾಕ್ಷನ್ ಆನ್ ಪಾಯಿಂಟ್ ಅವ್ರು ಕೆಲವೊಂದು ಕೂರಿಸಿರ್ತಾರೆ. ಸೊ ಮ್ಯೂಸಿಕ್ ಇನ್ನೂ ಎನ್ಹಾನ್ಸ್ ಮಾಡುತ್ತಲ್ಲ ಯಾವುದೇ ಒಂದು ಸೀನ್. ಈಗ ಆಕ್ಷನ್ ಸೀಕ್ವೆನ್ಸ್ ನ ನೀವು ಮ್ಯೂಸಿಕ್ ಇಲ್ಲದೆ ನೋಡಿದ್ರೆ ಚಿಕ್ಕ ಮಕ್ಳು ಕಿತ್ತಾಡ್ತಾರೆ ಅನ್ಸುತ್ತೆ. ಲೈಕ್ ಮ್ಯೂಸಿಕ್ ಬಿದ್ದಾಗಲೇ ಎಲಿವೇಟ್ ಆಗೋದು. ಸೊ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನೀವು ಹಾನೆಸ್ಟ್ ಆಗಿ ಆನ್ಸರ್ ಮಾಡಬೇಕು, ಓಕೆನಾ? ಹೇಳಲೇಬೇಕಾಗತ್ತೆ ಇದು. ಓಕೆ, ಏನು ಹೇಳ್ತೀರಾ ನೋಡೋಣ. ಸೊ ನಿಮ್ಮ ಒಂದು ಸಿನಿಮಾ ಸೆಟ್ಟಲ್ಲಿ ಹೀರೋಯಿನ್ ಅವರ ರೋಲು ಅಥವಾ ಯಾವುದೋ ಒಂದು ಹ್ಯಾಬಿಟ್ ನಿಮಗೆ ಇಷ್ಟ ಆಗ್ತಾ ಇರಲ್ಲ, ತುಂಬ ಇರಿಟೇಟ್ ಆಗ್ತಾ ಇರತ್ತೆ. ಫನ್ನಿ ಆಗಾದರೂ ಓಕೆ, ಸೀರಿಯಸ್ ಆಗಾದರೂ ಓಕೆ, ಅದು ಯಾವುದು ಅಂತ ಹೇಳ್ಬಹುದಾ? ತುಂಬಾ ನಿಜ ಹೇಳ್ಬೇಕು ಅಂದ್ರೆ ಅಷ್ಟು ಯೋಚನೆ ಮಾಡೋ ಜಾಗ ಇರಲ್ಲ ಸೆಟ್ಟಲ್ಲಿ. ಓಕೆ, ಆದ್ರೂ ಅನ್ಸಿರತ್ತಲ್ವಾ ಇಲ್ಲ. ಕೆಲವೊಂದೊಂದು ಮೂಮೆಂಟ್ ಅಲ್ಲಿ? ನೋ ಅಲ್ಲಿ ಆ ಥರ ಯಾವುದೂ ಇರಲಿಲ್ಲ. ಈಗ ಇವ್ರಾಗ್ಲಿ ಎವ್ರಿ ಒನ್ ಇಸ್ ಸೋ ಮಚ್ ಇನ್ ಟು ದೇರ್ ವರ್ಕ್. ಆ್ಯಂಡ್ ಪ್ರತಿಯೊಬ್ಬರು ದೇ ನೋ ಹೌ ಟು ಬಿ ಎಟ್ ವರ್ಕ್, ಬಿಕಾಸ್ ಪ್ರತಿಯೊಬ್ಬರು ಪ್ರೊಫೆಷನಲ್ ಆಗಿರೋದ್ರಿಂದ ಎವ್ರಿ ಒನ್ ವರ್ಕ್ ಇನ್ ದೇರ್ ಓನ್ ಕಂಫರ್ಟ್ ಝೋನ್. ಆ್ಯಂಡ್ ಆಬ್ವಿಯಸ್ಲಿ ಈಗ ಕೆಲಸ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವಾಟ್ ಕೈಂಡ್ ಆಫ್ ಬಿಹೇವಿಯರ್ ಯು ನೀಡ್ ಟು ಕ್ಯಾರಿ ಅಟ್ ವರ್ಕ್ ಪ್ಲೇಸ್. ಸೊ ಪ್ರತಿಯೊಬ್ಬರು ಅದನ್ನ ಮಾಡ್ತಿರೋದ್ರಿಂದ ಆ ಥರದ್ದು ಯಾವುದೋ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ. ಸೊ ಮ್ಯಾಮ್, ನೀವು ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಅವ್ರ ಜೊತೆಗೆ ನೀವು ವರ್ಕ್ ಮಾಡಿರುವಂಥ ರೀತಿ ನಿಮಗೆ ಯಾವ ರೀತಿ ಅನಿಸ್ತು? ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್. ತುಂಬ ಖುಷಿ ಕೊಟ್ಟಿದೆ. ಯಾಕಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಯಾರೋ ಒಬ್ರು ಹೊಸದಾಗಿ ನನ್ನನ್ನ ಈ ಪಾತ್ರದಲ್ಲಿ ಕಾಣಿಸ್ಕೋಬಹುದು ಅಂತ ಯೋಚನೆ ಮಾಡಿದ್ದಾರೆ. ಅಂಡ್ ನನ್ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದಂಥವ್ರು ಕಿಟಿ ಕೌಶಿಕ್ ಸರ್, ನಮ್ಮ ಕ್ಯಾಮ್ರಾಮನ್. ಐ ಆಮ್ ವೆರಿ ಹ್ಯಾಪಿ ದಟ್ ಈ ರೆಫರ್ಡ್. ಯಾಕಂದರೆ ರೆಫರ್ ಮಾಡೋರು ತುಂಬ ಕಡಿಮೆ. ರೆಫರ್ ಮಾಡಿ ನಾನು ವರ್ಕ್ ಮಾಡಿ ಇವಾಗ ಸಿನಿಮಾ ರಿಲೀಸ್ ಆಗ್ತದೆ ಅನ್ನೋದು ಒಂದು ಖುಷಿಯ ವಿಷಯ. ಆ್ಯಂಡ್ ಸುದರ್ಶನ್ ಸರ್, ನಮ್ಮ ಪ್ರೊಡ್ಯೂಸರ್, ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹಿ ಪುಟ್ಸ್ ಅ ಲಾಟ್ ಆಫ್ ಎಫರ್ಟ್. ಅಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅನ್ನೋಂಥದ್ದು. ಏನೇ ಇದ್ರೂ ಫುಲ್ ಫ್ಲೆಶ್ಡ್ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾರೆ. ಆ್ಯಂಡ್ ಅವರು ಮಗ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇರೋದ್ರಿಂದ ಹಿ ಈಸ್ ಆಲ್ಸೋ ವೆರಿ ಹ್ಯಾಪಿ ಡೂಯಿಂಗ್ ಥಿಂಗ್ಸ್. ಓಕೆ, ಕೋ ಆಕ್ಟರ್ಸ್ ಜೊತೆ ನಿಮ್ಮ ಬಾಂಡಿಂಗ್ ಯಾವ ರೀತಿಯಾಗಿತ್ತು? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಲೈಕ್ ಅಂದರೆ ಇವ್ರು ನನಗೆ ಪರಿಚಯ ಇದ್ದರು, ಅಂದರೆ ಎಲ್ಲೋ ಒಂದು ಕಡೆ ನಾವು ಯಾವುದೋ ಫಂಕ್ಷನಲ್ಲಿ ಕಾಣಿಸ್ಕೊಳ್ಳೋಂಥದ್ದು ಆ ಥರದ್ದಿತ್ತು. ಬಟ್ ಈ ಸಿನಿಮಾ ಮೂಲಕ ನಾವು ಫ್ರೆಂಡ್ಸ್ ಆಗೋ ಹಾಗಾಯಿತು. ಆ್ಯಂಡ್ ಅವರು ನನಗೆ ಹೊಸ ಪರಿಚಯ, ಸುರೇಖಾ ಅವರು. ಆಲ್ಮೋಸ್ಟ್ ಕಿಟಿ ಸರ್ ಬಿಟ್ಟು ನನಗೆ ಎಲ್ಲರೂ ಹೊಸ ಪರಿಚಯ ಥರನೇ ಆಗಿದೆ. ಸೊ ಒಂದು ಇದರಲ್ಲಿ ಇನ್ನೊಂದು ಕಾರ್ತಿಕ್ ಅಂತ ಇದ್ದಾನೆ, ಅವನು ನನ್ನ ಆಲ್ಮೋಸ್ಟ್ ಲೈಕ್ ಹೀಸ್ ಮೈ ಮಚ್ಚ ಆ ಥರ. ಈ ಸಿನಿಮಾಯಿಂದ ನಾವು ಕ್ಲೋಸ್ ಆದ್ವಿ. ಆ ಥರದ್ದೊಂದು ಫ್ರೆಂಡ್ಸ್ ಒಂದಷ್ಟು ಜನ ಸಿಕ್ಕಂಗಾಗಿದೆ ನನಗೆ. ಓಕೆ. ಸೊ ಇನ್ನು ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಸೊ ನನ್ನ ಕ್ಯಾರೆಕ್ಟರ್, ನಾನು ಯೂಶಲಿ ನನ್ನ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಇನ್ನೋಸೆಂಟ್ ಗರ್ಲ್ ಇರೋದು, ಇಲ್ಲ ಅಂತ ಅಂದರೆ ನೀನು ನೋಡೋಕೆ ತುಂಬ ಕ್ಯೂಟ್ ಆಗಿದೆಯಮ್ಮ, ಸೊ ಬಬ್ಲಿ ಕ್ಯಾರೆಕ್ಟರ್ ಮಾಡು ಅಂತ ಹೇಳೋರು. ಬಟ್ ಈ ಸಿನಿಮಾದಲ್ಲಿ ಐ ಥಿಂಕ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇದೆ ಅನಿಸುತ್ತೆ. ಕಂಪ್ಲೀಟ್ ಇನ್ನೋಸೆಂಟು ಇದೆ, ಕಂಪ್ಲೀಟ್ ವಿಲನಿಶ್ ಆಗೋ ಇದೆ. ಸೊ ಐ ಥಿಂಕ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರೋದ್ರಿಂದ ಮೇ ಬಿ ಆಡಿಯನ್ಸಿಗೆ ತುಂಬ ಬೇಗ ರೀಚ್ ಆಗುತ್ತೆ. ಐ ಥಿಂಕ್ ಇದೊಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು.